ಕ್ಯಾನ್ಸರ್ ಅನ್ನುವ ಮಾರಣಾಂತಿಕ ರೋಗ. ಇದು ಬಂದ ಮೇಲೆ ಮನುಷ್ಯ ಬದುಕೋದು ಅತ್ಯಂತ ಕಷ್ಟ. ಕ್ಯಾನ್ಸರ್ ಅಂದರೆ ಅಸಾಧ್ಯ ರೋಗ, ಇದು ನಿವಾರಣೆ ಮಾಡಲು ಅಸಾಧ್ಯ. ಆದರೂ ಕೂಡ ಆಯುರ್ವೇದ ಔಷಧಿಗಳ ಬಳಕೆಯಿಂದ ಕೆಲವರು ತಮ್ಮ ಇಮ್ಯುನಿಟಿಯನ್ನು ಕ್ರಿಯಾಶೀಲಗೊಳಿಸಿಕೊಂಡು 50-60 ವರ್ಷ ಬದುಕಿರುವ ಉದಾಹರಣೆಗಳು ಇದ್ದಾವೆ. ಕ್ಯಾನ್ಸರ್ಗೆ ನಾವೇನಾದರೂ ಅದನ್ನು ಮುಟ್ಟಿ ಅದನ್ನು ಕಟ್ ಮಾಡ್ತೇವೆ, ಅದನ್ನು ತೆಗಿತೇವೆ ಅಂತ ಹೋದಾಗ ಸಮ್ ಟೈಮ್ ಅದು ಮಲ್ಟಿಪ್ಲೈ ಆಗುತ್ತೆ. ಇತ್ತೀಚೆಗೆ ಸ್ಟ್ರೆಸ್ಸಿಂದನೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಅಂತೇಳಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೇಲೆ, ಕ್ಯಾನ್ಸರ್ ಅನ್ನುವ ಮಾರಣಾಂತಿಕ ರೋಗ, ಇದು ಬಂದ ಮೇಲೆ ಮನುಷ್ಯ ಬದುಕೋದು ಅತ್ಯಂತ ಕಷ್ಟ. ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಕ್ಯಾನ್ಸರ್ ಅಂದರೆ ಅಸಾಧ್ಯ ರೋಗ, ಇದು ನಿವಾರಣೆ ಮಾಡಲು ಅಸಾಧ್ಯ. ಆದರೂ ಕೂಡ ಆಯುರ್ವೇದ ಔಷಧಿಗಳ ಬಳಕೆಯಿಂದ ಕೆಲವರು ತಮ್ಮ ಇಮ್ಯುನಿಟಿಯನ್ನು ಕ್ರಿಯಾಶೀಲಗೊಳಿಸಿಕೊಂಡು 50-60 ವರ್ಷ ಬದುಕಿರುವ ಉದಾಹರಣೆಗಳು ಇದ್ದಾವೆ. ಕ್ಯಾನ್ಸರ್ ಕಾಯಿಲೆ ವಾಸಿಯಾಗಿರೋದಿಲ್ಲ, ಕ್ಯಾನ್ಸರ್ ಹಾಗೇ ಇರ್ತದೆ, ಅದರ ಪಾಡಿಗೆ ಅದಿರ್ತದೆ, ಇವ್ರ ಪಾಡಿಗೆ ಇವರು ಬದುಕ್ತಾ ಇರ್ತಾರೆ. ಅದೇನಂತ ಹೇಳಿದ್ರೆ, ಕ್ಯಾನ್ಸರ್ಗೆ ನಾವೇನಾದರೂ ಅದನ್ನು ಮುಟ್ಟಿ ಅದನ್ನು ಕಟ್ ಮಾಡ್ತೇವೆ, ಅದನ್ನು ತೆಗಿತೇವೆ ಅಂತ ಹೋದಾಗ ಸಮ್ ಟೈಮ್ ಅದು ಮಲ್ಟಿಪ್ಲೈ ಆಗುತ್ತೆ. ಅದಕ್ಕೆ ಕ್ಯಾನ್ಸರ್ ಆಯುರ್ವೇದದ ಕೆಲವೊಂದಿಷ್ಟು ಔಷಧಿಗಳು ಕ್ಯಾನ್ಸರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಾಳ ಉಪಯುಕ್ತವಾಗಿ ಕೆಲಸ ಮಾಡ್ತವೆ. ಕೆಲವರಿಗೆ ಯಾವುದೇ ಸ್ಟೇಜ್ ಇದ್ದರೂ ಸಹ ಔಷಧಿ ಹೊಂದ್ಕೊಂಡ್ರೆ ಚೆನ್ನಾಗಿ ಬದುಕ್ತಾರೆ. ಇರಲಿ, ಕ್ಯಾನ್ಸರ್ ಬಂದ ಮೇಲೆ ಒದ್ದಾಡೋದಕ್ಕಿಂತ ಕ್ಯಾನ್ಸರ್ ಬರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸೋದು ಬಹಳ ಒಳ್ಳೆಯದು. ಕ್ಯಾನ್ಸರ್ ಬರದಂತೆ ತಡಿಬೇಕಂದ್ರೆ ಮೊದಲು ನಾವೇನು ಮಾಡಬೇಕಂದ್ರೆ, ನಮ್ಮ ದಿನಚರ್ಯ ಮತ್ತು ಋತುಚರ್ಯ ಆಹಾರಚರ್ಯವನ್ನು ಸರಿಪಡಿಸ್ಕೋಬೇಕು. ದಿನಚರ್ಯದಲ್ಲಿ ನಾವೇನು ಮಾಡ್ತೀವಿ, ಲೇಟಾಗಿ ಮಲಗೋದು, ಲೇಟಾಗಿ ಹೇಳೋದು, ಆಮೇಲೆ ಲೇಟಾಗಿ ತಿನ್ನೋದು. ಈ ರೀತಿಯಾಗಿ ನಾವು ಹದ ತಪ್ಪಿದ ದಿನಚರ್ಯದಿಂದಾಗಿ ನಮ್ಮ ಶರೀರದಲ್ಲಿ ಆಮ ಸೃಷ್ಟಿಯಾಗುತ್ತೆ. ಮತ್ತೊಂದು ಅಂದರೆ ಋತುಚರ್ಯ. ಮಳೆಗಾಲದಲ್ಲಿ ತಂಪಾಗೋ ಪದಾರ್ಥ ತಿನ್ನೋದು, ಚಳಿಗಾಲದಲ್ಲಿ ಡ್ರೈ ಶರೀರವನ್ನು ರೂಕ್ಷ ಮಾಡ್ತಕ್ಕಂಥ ಪದಾರ್ಥವನ್ನು ತಿನ್ನೋದು, ಬೇಸಿಗೆ ಕಾಲದಲ್ಲಿ ಪಿತ್ತವನ್ನು ಹೆಚ್ಚಿಗೆ ಮಾಡತಕ್ಕಂಥ ಉಷ್ಣ ಪದಾರ್ಥಗಳನ್ನು ತಿನ್ನೋದು, ಇದು ಕಾಲ ವಿರುದ್ಧ. ಮಳೆಗಾಲದಲ್ಲಿ ಉಷ್ಣ ಪದಾರ್ಥಗಳನ್ನು ತಿನ್ನಬೇಕು, ಚಳಿಗಾಲದಲ್ಲಿ ಸ್ನಿಗ್ಧ ಪದಾರ್ಥವನ್ನು ತಿನ್ನಬೇಕು, ಬೇಸಿಗೆ ಕಾಲದಲ್ಲಿ ತಂಪು ಪದಾರ್ಥವನ್ನು ತಿನ್ನಬೇಕು. ಇದು ಋತುವಿಗೆ ಅನುಗುಣವಾಗಿ ಆಹಾರ ಇರಬೇಕು. ನಾವು ಉಲ್ಟಾ ಮಾಡಿದ್ರೆ ರೋಗ ಕಟ್ಟಿಟ್ಟ ಬುತ್ತಿ. ಆಮೇಲೆ ಆಹಾರಚರ್ಯದಲ್ಲಿ ಮುಖ್ಯವಾಗಿ ಏನು ಮಾಡ್ತಾರೆ ಅಂದರೆ, ಕೆಲವು ಜನ ಹೊಟ್ಟೆ ಹಸಿವಾದರೂ ಊಟ ಮಾಡೋದಿಲ್ಲ, ಕೆಲವು ಜನ ಹೊಟ್ಟೆ ಹಸಿದೇ ಊಟ ಮಾಡ್ತಿರ್ತಾರೆ, ಇನ್ನು ಕೆಲವು ಜನ ಪದೇ ಪದೇ ತಿಂತಾ ಇರ್ತಾರೆ. ಇದನ್ನು ಅಧ್ಯಶಯನ, ಅತಿಶಯನ, ಅನಶಯನ ಅಂಥೇಳಿ ಆಯುರ್ವೇದದಲ್ಲಿ ಕರೀತಾರೆ. ಈ ಒಂದು ತಪ್ಪುಗಳನ್ನು ಯಾರು ಮಾಡ್ತಾರೆ, ಹಸಿವಾಗದೆ ಊಟ ಮಾಡೋದು, ಹೊಟ್ಟೆ ಹಸಿದ್ರೂ ಕೂಡ ಹಾಗೆ ಇರೋದು, ಅಥವಾ ತಿಂದ ಮೇಲೆ ಪದೇ ಪದೇ ತಿನ್ನೋದು, ಇದರಿಂದನೂ ಕೂಡ ಆಮ ಸೃಷ್ಟಿಯಾಗಿ ಅದು ನಮ್ಮ ಶರೀರದಲ್ಲಿ ಗಂಟುಗಳನ್ನು ಉಂಟು ಮಾಡ್ತದೆ. ಇವೆಲ್ಲ ಕಾರಣದಿಂದಾಗಿ ಶರೀರದಲ್ಲಿ ಟಾಕ್ಸಿನ್ ಜಾಸ್ತಿ ಆಗುತ್ತೆ. ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟ್, ಸರಾಯಿ, ಚಹಾ, ಕಾಫಿ ಇವೆಲ್ಲದರಿಂದ ಕಫ ಮತ್ತು ವಾತ ದುಷ್ಟಿಯಾಗಿ ಅದು ಕೂಡ ಟಾಕ್ಸಿನ್ ನಮ್ಮ ರಕ್ತದಲ್ಲಿ ಸೇರಿಕೊಂಡು ಆ ರಕ್ತದಲ್ಲಿರ್ತಕ್ಕಂಥ ಆಮ ಎಲ್ಲೋ ಒಂದು ಕಡೆ ಗಂಟು ಕಟ್ಟಿ ಅದೇ ಕೆಲವು ಸಂದರ್ಭದಲ್ಲಿ ಕಾರ್ಸಿನೋಜೆನಿಕ್ ಆಗಿ ಕನ್ವರ್ಟ್ ಆಗಿ ಕ್ಯಾನ್ಸರ್ ಆಗುತ್ತೆ. ಅದಕ್ಕೆ ಸಮಯಕ್ಕೆ ಸರಿಗೆ ಆಹಾರ ತಿನ್ನೋದು, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಕೆಟ್ಟ ಹ್ಯಾಬಿಟ್ಗಳನ್ನು ಬಿಟ್ಟು ಸ್ವಚ್ಛವಾದ ಆಹಾರವನ್ನು ತಿಂದು ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಸೇವನೆ ಮಾಡ್ತಾ ಪ್ರತಿನಿತ್ಯ 1 ತಾಸು ಯೋಗ ಪ್ರಾಣಾಯಾಮವನ್ನು ಮಾಡ್ತಾ ಜೀವನದಲ್ಲಿ ನಾವು ಸರಿಯಾದ ಒಂದು ವಿಧಿವಿಧಾನದಲ್ಲಿ ನಮ್ಮ ಜೀವನ ಪದ್ಧತಿಯನ್ನು ನಡೆಸ್ಕೊಂಡು ಹೋದರೆ ಖಂಡಿತವಾಗಿ ಇಂಥ ಮಾರಣಾಂತಿಕ ಕಾಯಿಲೆ ಬರೋದಿಲ್ಲ. ಬೇಗ ರಾತ್ರಿ ಮಲಗಬೇಕು, ಬೆಳಗ್ಗೆ ಬೇಗ ಏಳಬೇಕು. ಹಾಗೂ ಯಾವಾಗ ಹೊಟ್ಟೆ ಹಸಿವಾಗುತ್ತೆ ಆವಾಗ ಆಹಾರವನ್ನು ತಿನ್ನಬೇಕು. ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಬೇಡ, ತಂಗಳು ಬೇಡ, ವೈದ್ಯನ ಗಸಣವೇ ಬೇಡ ಎಂದು ಸರ್ವಜ್ಞ ಅಂತ ಹೇಳ್ತಾರೆ. ಇದನ್ನು ರೂಢಿಲಿಟ್ಕೊಂಡ್ರೆ ಇಂಥ ಸಮಸ್ಯೆಗಳಿಂದ ಪಾರಾಗ್ಬೋದು. ಸೊಪ್ಪು, ತರಕಾರಿ, ಹಣ್ಣುಗಳಲ್ಲಿ ಅತಿ ಹೇರಳವಾಗಿ ಆ್ಯಂಟಿ ಕ್ಯಾನ್ಸರಸ್ ಅಂಶಗಳಿರ್ತವೆ. ಫ್ರೀ ರೆಡಿಕಲ್ಸ್ಗಳನ್ನು ನಾಶ ಮಾಡ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಮಧ್ಯಾಹ್ನ ಖಾಲಿ ಹೊಟ್ಟೆಯಲ್ಲಿ ಹಣ್ಣಿನ ರಸಗಳನ್ನು, ಸೊಪ್ಪು ತರಕಾರಿಗಳ ರಸಗಳನ್ನು ಕುಡಿಯುವ ರೂಢಿನಿಟ್ಕೋಬೇಕು.
ಕಷಾಯಗಳನ್ನು ಕುಡಿಯೋ ರೂಢಿ ಇಟ್ಕೋಬೇಕು. ತುಳಸಿ ಕಷಾಯ, ಬಿಲ್ಪತ್ರೆ ಕಷಾಯ, ಹೊಂಗೆ ಕಷಾಯ, ಅಮೃತ ಬಳ್ಳಿ ಎಲೆ ಕಷಾಯ ಹಾಗೂ ಬೇವಿನ ಎಲೆ ಕಷಾಯ, ಗರಿಕೆ ಕಷಾಯ, ಧನಿಯಾ ಕಷಾಯ, ಜೀರಿಗೆ ಕಷಾಯ, ಶುಂಠಿ ಕಷಾಯ, ಹೀಗೆ ವಿಭಿನ್ನ ಪ್ರಕಾರದ ಕಷಾಯಗಳನ್ನು ಮನೇಲಿ ತಯಾರು ಮಾಡಿಕೊಂಡು ನಾವು ಕುಡಿಯೋದ್ರಿಂದ ಆ ಕಷಾಯ ಏನು ಮಾಡುತ್ತಾರೆ, ರಕ್ತಧಾತುವಿನಲ್ಲಿರುವ ಎಲ್ಲ ಕಲ್ಮಶಗಳನ್ನು ಶೋಧನ ಮಾಡಿ ಶರೀರದಲ್ಲಿ ಎಲ್ಲೂ ಕೂಡ ಗಂಟು ಆಗದ ಹಾಗೆ ನೋಡ್ಕೊಳ್ತದೆ. ಇದು ಕಷಾಯದ ಶಕ್ತಿ. ಚಹಾ ಕಾಫಿ ಕುಡಿದ್ರೆ ಏನಾಗುತ್ತೆ, ರಕ್ತಧಾತು ಹೊಲಸಾಗುತ್ತೆ. ಹೊಟ್ಟೆಯಲ್ಲಿರ್ತಕ್ಕಂಥ ಗಟ್ ಬ್ಯಾಕ್ಟೀರಿಯಾಗಳು ನಾಶವಾಗಿ ಕರಳಿನಲ್ಲಿ ಇನ್ಫೆಕ್ಷನ್ ಆಗಿ ಕರಳಿನ ಒಂದು ಅಜೀರ್ಣದಿಂದ ಟಾಕ್ಸಿಸಿಟಿ ಜಾಸ್ತಿಯಾಗಿ ರಕ್ತದಲ್ಲಿ ಟಾಕ್ಸಿನ್ ಸೇರಿಕೊಂಡಾಗ ಅದೇ ಕ್ಯಾನ್ಸರ್ ಆಗೋದು. ಕೆಲವು ಜನರು ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟ್ ಇಂಥವು ಯಾವುದು ದುಶ್ಚಟ ಇರಲ್ಲ, ಆದರೂ ಕ್ಯಾನ್ಸರ್ ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಅಜೀರ್ಣ ಮಲಬದ್ಧತೆಯ ಸಮಸ್ಯೆನೂ ಕೂಡ ಕ್ಯಾನ್ಸರ್ಗೆ ಮುಖ್ಯ ಕಾರಣ. ಅಜೀರ್ಣ ಮಲಬದ್ಧತೆಯಿಂದ ಏನಾಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ಟಾಕ್ಸಿನ್ ಜಾಸ್ತಿ ಆದರೆ ಉರಿಯೂತ, ಗಂಟುಗಳಾಗ್ತವೆ. ಗರ್ಭಕೋಶದಲ್ಲಿ ಗಂಟು, ಎದೆಯಲ್ಲಿ ಗಂಟು, ಕಿಡ್ನಿಯಲ್ಲಿ ಗಂಟು, ಮೆದುಳಿನಲ್ಲಿ ಗಂಟು, ಹೃದಯದ ಬಿಟ್ಟು ಎಲ್ಲ ಭಾಗದಲ್ಲೂ ಗಂಟುಗಳಾಗ್ತವೆ. ಎಲ್ಲ ಕ್ಯಾನ್ಸರ್ ನೋಡಿದ್ದೇವೆ ನಾವು, ಹೃದಯದ ಕ್ಯಾನ್ಸರ್ ನೋಡಿಲ್ಲ. ಯಾಕಂದರೆ ಶರೀರದ ಒಂದೇ ಒಂದು ಭಾಗ ಯಾವುದೇ ಟಾಕ್ಸಿನ್ ಅಕ್ಯುಮುಲೇಷನ್ ಮಾಡ್ದಂಗೆ ತನ್ನ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಇರೋದಂದರೆ ಹೃದಯ. ಹೃದಯದ ಹೊರ ರಕ್ತನಾಳಗಳಲ್ಲಿ ಕಲ್ಮಶಗಳು ಸೇರ್ಕೋತವೆ, ಆದರೆ ಒಳಗಡೆ ಸೇರ್ಕೊಳ್ಳೋದೇ ಇರೋದ್ರಿಂದ ಹೃದಯದ ಕ್ಯಾನ್ಸರು ಬರೋದಿಲ್ಲ. ಬೇರೆ ಎಲ್ಲ ಕ್ಯಾನ್ಸರ್ ನೋಡಿದ್ವಿ, ಕಿಡ್ನಿ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಬ್ರೈನ್ ಕ್ಯಾನ್ಸರ್, ಆಮೇಲೆ ಬ್ಲಡ್ ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್ ಎಲ್ಲ ನೋಡಿದ್ವಿ. ಹಾರ್ಟ್ ಕ್ಯಾನ್ಸರ್ ನೋಡಿಲ್ಲ ನಾವು. ಅದಕ್ಕೆ ಕಾರಣ ಹೃದಯ ನಿತ್ಯವೂ ಕ್ರಿಯಾಶೀಲವಾಗಿರ್ತದೆ, ಸ್ವಚ್ಛವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತದೆ. ಅದಕ್ಕಾಗಿ ನಮ್ಮ ಎಲ್ಲ ಆರ್ಗನ್ಸ್ಗಳನ್ನು ಹೃದಯ ಥರನೇ ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ಕ್ಯಾನ್ಸರು ಬರೋದಿಲ್ಲ. ಅದಕ್ಕೆ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಕ್ಲೀನ್ಲಿನೆಸ್ ಇಸ್ ಬೆಸ್ಟ್ ಮೆಥಡ್ ಟು ಅವಾಯ್ಡ್ ಕ್ಯಾನ್ಸರ್. ಯಾರ ಶರೀರ ಸ್ವಚ್ಛ ಇರ್ತದೆ ಅವ್ರಿಗೆ ಕ್ಯಾನ್ಸರೇ ಬರೋದಿಲ್ಲ. ಶರೀರ ಸ್ವಚ್ಛವಾಗಿರಬೇಕಂದ್ರೆ ಒಳ್ಳೆಯ ಆಹಾರಗಳನ್ನು ತಿನ್ನಬೇಕು. ಆಮೇಲೆ ವರ್ಷಕ್ಕೊಂದ್ಸರಿ ಪಂಚಕರ್ಮ ಚಿಕಿತ್ಸೆಯನ್ನು ಯಾರು ಮಾಡಿಸ್ಕೊಳ್ತಾರೆ ಅವ್ರ ಶರೀರ ಭಾಳ ಸ್ವಚ್ಛವಾಗಿರ್ತದೆ, ಶರೀರ ಮತ್ತು ಮನಸ್ಸು. ಇತ್ತೀಚೆಗೆ ಸ್ಟ್ರೆಸ್ಸಿಂದನೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಅಂತೇಳಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಹಾಗೆ ಮಾನಸಿಕ ಕಲ್ಮಶಗಳನ್ನು, ದೈಹಿಕ ಕಲ್ಮಶಗಳನ್ನು ಶುದ್ಧೀಕರಣ ಮಾಡುವ ಚಿಕಿತ್ಸೆಗೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಅಂತ ಕರೀತಾರೆ. ವರ್ಷಕ್ಕೊಂದ್ಸಲಿ ಅದನ್ನು ನಾವು ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಪ್ರತಿನಿತ್ಯ ಯೋಗ, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಆಸನಗಳನ್ನು, ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ಮನಸ್ಸು ಸ್ವಚ್ಛವಾಗಿರ್ತದೆ. ಆ ಯೋಗಾಸನದ ಶಿಬಿರವನ್ನು, ಆರೋಗ್ಯ ಶಿಬಿರವನ್ನು ನಮ್ಮ ಆಶ್ರಮದಲ್ಲಿ ನಾವು ನಡೆಸ್ತಾ ಇದ್ದೇವೆ. 5 ದಿನ ಆ ಶಿಬಿರಕ್ಕೆ ತಾವು ಭಾಗವಹಿಸಿ ನಾವು ನಿಮಗೆ ನಿಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಮಾಹಿತಿ ಕೊಡ್ತೇವೆ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮಗೆ ದೇಹದ ಬಗ್ಗೆ ತಿಳುವಳಿಕೆ ಇರಬೇಕು. ಶರೀರ ಶಾಸ್ತ್ರ, ಶರೀರ ರಚನಾಶಾಸ್ತ್ರ, ಕ್ರಿಯಾಶಾಸ್ತ್ರ, ಆಮೇಲೆ ರೋಗದ ಬಗ್ಗೆ, ರೋಗದ ಶಾಸ್ತ್ರನೇ ಇದೆ, ಪ್ಯಾಥೋಫಿಸಿಯಾಲಜಿ, ಅದನ್ನು ತಿಳ್ಕೊಬೇಕು. ಆಹಾರದಿಂದ ಆರೋಗ್ಯ ಹೇಗೆ, ಅದಕ್ಕೆ ಆಹಾರಚರ್ಯ, ಅದಕ್ಕೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಕರೀತಾರೆ. ಅದೆಲ್ಲವನ್ನು ನಿಮಗೆ ತಿಳಿಸ್ಕೊಡೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ 100 ವರ್ಷ ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಅದಕ್ಕಾಗಿ ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು. ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಸಂಶಯಗಳಿದ್ದರೆ ನೀವು ಕಮೆಂಟ್ ಮೂಲಕ ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಅಂತಕ್ಕಂಥ ಮಾತನಾಡುತ್ತಾ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.